ಏನ್ ಪ್ರಾಫಿಟ್ ಇದೆ ಅಂತ ಗೊತ್ತಾಗದ್ ಬೇಡ ಅವ್ರಿಗೆ. ಗೊತ್ತಾಗ್ತದೆ. 50 ರೆಸಿಡೆನ್ಸಿಯಲ್ ಸ್ಕೂಲ್ ತೆಗಿತಾ ಇದಾರಲ್ಲ, ಅದು ಕಟ್ಟಡ ಕಟ್ಟಲಿಕ್ಕೆ ಸುಮಾರು 1,000 ಕೋಟಿ ಹೋಗುತ್ತೆ. ಅದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 100 ಇದ್ರೆ 75% ಮುಸಲ್ಮಾನರು, ಜೈನರು, ಅಂದ್ರೆ ಮೈನಾರಿಟಿ. ಗೊತ್ತಿದೆ. 25% ಹಿಂದೂಗಳಿಗಿದೆ. ಅದರಲ್ಲಿ 16 ಡಿಗ್ರಿ ಕಾಲೇಜ್ ತೆಗಿತಾ ಇದ್ದೇವೆ ಮೈನಾರಿಟಿ. ಅದರಲ್ಲಿ 25% ಹಿಂದೂಗಳಿಗಿದೆ. ಮುಂದಕ್ಕೆ ಹೋಗುವ ಅಂತ ಹೇಳಿ ಮುಂದಕ್ಕೆ ಅಂದ್ರೆ ಇದು ಗೊತ್ತಾಗ್ಲಿ, ಅದಕ್ಕಾಗಿ ನೀವು ಬೈಯೋದು ಬೇಡ. ಹಂಗಾದ್ರೆ ನಿಮ್ಮನ್ನೊಂದು ಕ್ವಶನ್ ಕೇಳ್ತೇನೆ. ಮೋದಿ ಅವರು ಅಧ್ಯಕ್ಷ, ವೆರಿ ಇಂಪಾರ್ಟೆಂಟ್ ಕೇಳಿ. ಮೋದಿ ಅವರು ಇಂಡಿಯನ್ ಬಜೆಟ್ 23-24 ಇಂಡಿಯನ್ ಬಜೆಟ್ 23-24 ಮೋದಿ ಅವರ ಸರ್ಕಾರ 200 ಕೋಟಿ ರೂಪಾಯಿಗಳನ್ನ ಅಫ್ಘಾನಿಸ್ತಾನದ ಮುಸ್ಲಿಮರ ಅಭಿವೃದ್ಧಿಗಾಗಿ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. 200 crores. ಇದು ನಾನು ಹೇಳ್ತಾ ಇರೋದು. ಮುಂದುವರಿಸಿ. ಮುಂದೆ ತಾಲಿಬಾನ್ ವೆಲ್ಕಮ್ ಇಟ್ ನೋಡಿ. ತಾಲಿಬಾನ್ ವೆಲ್ಕಮ್ಸ್ ಇಂಡಿಯನ್ ಬಜೆಟ್ 23-24 ಸೇಸ್ ವಿಲ್ ಹೆಲ್ಪ್ ಇಂಪ್ರೂವ್ ಇಟ್ಸ್ ಟೈ ಬಿಟ್ವೀನ್ ದ ನೇಷನ್. ಇದು ಒಂದಲ್ಲ, ಇದು ಹಿಂದೂನಲ್ಲಿದೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿದೆ, ಅಥವಾ ಬುಕ್. ಇದನ್ನ ಯಾಕೆ ಹೇಳಿದೆ ಅಂದ್ರೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಮತ್ತೆ ನೀವು ವೈ ಕಾಂಟ್ ಯು ಅಗರ ಹೋಗಿ ನಿಲ್ಲಿಸಬೇಕಾಗಿತ್ತು ಮೋದಿ ಅವ್ರನ್ನ. ನೀವು ಯಾಕ್ರಿ ಮುಸ್ಲಿಂ. ಆಯ್ತು, ಮುಂದುವರಿಸಿ. ನೆಕ್ಸ್ಟ್ ಸರಿ ಅಧ್ಯಕ್ಷರೇ, ಪ್ಲೀಸ್ ಪರ್ಮಿಟ್ ಮಿ. ಓಕೆ, ನಾನು ಯಾಕೆ ಕಂಪೇರ್ ಮಾಡಿ ಅವ್ರಿಗೆ ಸದ್ಬುದ್ಧಿ ಸ್ವಲ್ಪ ಬರ್ಲಿ ಅನ್ನೋದಕ್ಕಾಗಿ ಹೇಳ್ತೇನೆ. ಅವರ ಮೋದಿ ಅವರ ಹೃದಯ ವೈಶಾಲ್ಯತೆ, ಮೋದಿ ಅವರ ಹೃದಯ ವೈಶಾಲ್ಯತೆ, ಬಸನಗೌಡ್ರೆ ಮೋದಿ ಅವರ ಹೃದಯ ವೈಶಾಲ್ಯತೆ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಹೇಳಿದೆ. ಅದಕ್ಕೆ ಅವ್ರು ಕೊಟ್ಟಿದ್ದ ತಪ್ಪಲ್ಲ, ಸಿದ್ದರಾಮಯ್ಯನವರು ಮಾಡಿದ್ದಂತ ನಾ ಹೇಳಿದೆ. ನೀವು ಮಾತಾಡ್ತಾರ ಮತ್ತೆ. ಆಯ್ತು ಅಧ್ಯಕ್ಷ, ಇನ್ನು ಕೊನೆಯದೇ ಬಂದೆ. ಅಧ್ಯಕ್ಷರೇ, 200 ಕೋಟಿ ಅಫ್ಘಾನಿಸ್ತಾನ ಕೊಟ್ಟ ಅಂತ ಹೇಳಿದ್ರು. ಅಫ್ಘಾನಿಸ್ತಾನ ಕೊಟ್ಟು ಪಾಕಿಸ್ತಾನ ಮೆತ್ತಗೆ ಮಾಡ್ಬೇಕಾಗಿ. ಅಯ್ಯೋ, ಅದಕ್ಕೆ ನಾವು ಕೊಟ್ಟಿವಿ. ನಾವು ಇಲ್ಲಿ ದುಶ್ಮನ್ ದೋಸ್ತ್ ಅಫ್ಘಾನಿಸ್ತಾನ ಕೊಟ್ಟು ಪಾಕಿಸ್ತಾನ ಸಮಾಪ್ತಿ ಆಗ್ಬೇಕು. ಅದು ಭಾರತದ ಅವಿಭಾಜ್ಯ ಹಂಗಾಗ್ಬೇಕಂತ ಹೇಳಿ ಮೋದಿ ನಮ್ಮ ಮುಖ್ಯಮಂತ್ರಿ ಇವರು ಅದಕ್ಕೆ ಬೇರೆ ಅರ್ಥ ಕೊಡ್ತಾ ಇರ್ತಾರೆ. ಕೂತಲ್ಲಿದ್ರಲ್ಲಿ ನಿಮ್ಮ ಹೃದಯ ವೈಶಾಲ್ಯತೆಯನ್ನು ಹೆಚ್ಚು ಮಾಡಿಕೊಳ್ರಿ ಅಂತ ಹೇಳಿಕ್ಬಟ್ಟೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರೋದು ಕೂಡ ಹಿಂದೂ ಮುಸ್ಲಿಮರು ಒಟ್ಟಿಗೆ ಹೋಗ್ಲಿ, ಅವ್ರಿಗೆ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ, ಅವ್ರನ್ನೂ ಮಾನವೀಯ ದೃಷ್ಟಿಯಿಂದ ನೋಡಿ ಅಂತ ಮಾಡಿದ್ರೆ ಹೊರತು ಬೇರೆ ಯಾವುದು ಮಾತಲ್ಲ. ಅದಕ್ಕೆ ಅಧ್ಯಕ್ಷರು ಇದರ ಜೊತೆಗೆ ನೀರಾವರಿಗಾಗಿ ಕಂಪ್ಲೀಟ್ ಅಧ್ಯಕ್ಷರೇ, ನೀರಾವರಿಗಾಗಿ ಅಧ್ಯಕ್ಷರೇ ನಮ್ಮಲ್ಲಿ ಕೃಷ್ಣ ಹೇಳ್ತೇನೆ, ಕಾವೇರಿ ನದಿ ಅಲ್ಲ. ಆಯ್ತು, ನಾ ಮುಗಿಸ್ತೇನೆ. ಐ ಆಮ್ ಎಟ್ ದ ಲಾಸ್ಟ್ ಚಾಪ್ಟರ್. ಅಧ್ಯಕ್ಷರೇ, ನೀರಾವರಿಗಾಗಿ ನಮ್ಮ ರಾಜ್ಯದಲ್ಲಿ ಈ ಕೃಷ್ಣಾ ಕಣಿವೆ, ಕಾವೇರಿಯಲ್ಲಿ ಮೇಕೆದಾಟು. ಬಸವರಾಜ ಕೇಂದ್ರದ ಸಚಿವರಿದ್ದರು, ರೈಲ್ವೆ ಮಿನಿಸ್ಟರ್. ಅವರು ನಮಗೆ ಒಂದು ಮಾತು ಹೇಳಿದ್ರು. ಯಾಕೋ ಬಸವರಾಜ ರೆಡ್ಡಿ ಜ್ಞಾಪಕ ಬರ್ತಾ ಇದ್ದಾರೆ. ಅವ್ರು ಯಾರೋ ಭಾಷಣ 45 ನಿಮಿಷ 50 ನಿಮಿಷ ಮಾಡಿದ್ರಂತೆ. ಸ್ಪೀಕರ್ಗೆ ಇದ ಕಂಟ್ರೋಲ್ ಮಾಡ್ಬೇಕು ಅಂತ ಬೆಲ್ ತನಕ ಕೈ ಬಂತಷ್ಟ ಅವರು ಟು ಕನ್ಕ್ಲೂಡ್ ಅಂತ ಇದ್ರು. ಕೈ ಹಂಗೆ ವಾಪಸ್ ಹೋಗ್ತಾ ಇದ್ರು. ಮತ್ತೆ 45 ನಿಮಿಷ ಟು ಕನ್ಕ್ಲೂಡ್. ಹಾಗೆ ಕೊನೆಯದಾಗಿ ಸುರೇಶ್ ಕುಮಾರ್ ಅವರಿಗೆ ಇದೆಷ್ಟೇ ಕೊನೆಯದಾಗಿ ಅಲ್ಲ ಸುರೇಶ್ ಕುಮಾರ್ ಅವರಿಗೆ ನನ್ನ ಭಾಷಣದಲ್ಲಿ ಮುಂದುವರಿಸಿ. ಒಂದ್ ಮಿನಿಟ್ ನನ್ನ ಭಾಷಣದಲ್ಲಿ ಅರ್ಥ ಇಲ್ಲ ಅಂತ ಹೇಳ್ಬಿಡಿ ನಾ ಕೂತ್ ಬಿಡ್ತೇನೆ. ಇಲ್ಲ ಕಂಪ್ಲೀಟ್ ಫಾರ್ ಫ್ಯೂ ಮಿನಿಟ್ಸ್, ಏನೋ 1-2 ನಿಮಿಷ ಮಾತಾಡೋ ಅವಕಾಶ ಸಿಕ್ಕಿದೆ. ಅಧ್ಯಕ್ಷರೇ, ನೀರಾವರಿ ವಿಚಾರಕ್ಕೆ ಬರ್ತೇನೆ. ಟು ವಾಚ್ ಸೀರಿಯಸ್ಲಿ. ನೋಡಿ ಅಧ್ಯಕ್ಷರೇ, ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಎಷ್ಟು ನೀರಾವರಿ ಆಗಬೇಕು ಕಂಪ್ಲೀಟ್ ಮಾಡಿಬಿಟ್ಟಿದ್ದೇವೆ ಆಸ್ ಫಾರ್ ದ ಟ್ರಿಬ್ಯುನಲ್. ನಾವು ಬಿಳಿಗೊಂಡ್ಲು ಹತ್ರ 170 TMC ವಾಟರ್ನ ಬಿಡಬೇಕು. ಏನ್ರಿ ಜಯಚಂದ್ರ ಅವ್ರಿಗೆ 192 ಇಂದ 170 ರೆಡ್ಯೂಸ್ ಆಯಿತು. 177ಗೆ ರೆಡ್ಯೂಸ್ ಆಯಿತು. ಆ ನೀರನ್ನ ಬಿಟ್ಟ ಮೇಲೆ ಇನ್ನೂ ನಮ್ಮ ನೀರು ಉಳಿತದೆ. ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಬೆಂಗಳೂರಿಗೆ ನೀರು ತರಬೇಕು ಮತ್ತು ರೈತರಿಗೆ ಅನುಕೂಲ ಆಗ್ಬೇಕಂತ ಮೇಕೆದಾಟು ಅಣೆಕಟ್ಟನ್ನ ಕಟ್ಟಬೇಕಂತ ಪಾದಯಾತ್ರೆ ಮಾಡಿದ್ರು. ವೈ ಕಾಂಟ್ ಯು ಸಪೋರ್ಟ್ ಫಾರ್ ದ ಸ್ಟೇಟ್ ಪರ್ಪಸ್?
ಅದನ್ನ ಮಾಡ್ತಾ ಇಲ್ಲ. ದಯವಿಟ್ಟು ಮಾಡಿ ಅದನ್ನ ಅನುಮತಿ ಕೊಡಿಸಿ. ಸಭಾಧ್ಯಕ್ಷರು ಹೆಂಗಿರು ತಮಿಳುನಾಡಿಗೆ ಹೋಗ್ತಾ ಇದಾರೆ. ಆಯ್ತು ಆಯ್ತ್ರಿ, ಒಂದು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು. ಡಿಲಿಮಿಟೇಷನ್ ಅಶ್ವಥ್ ಪ್ರತಿಯೊಂದು ಕೌಂಟರ್ ಆಗಿ ಮಾತಾಡಬೇಕು. ಆಮೇಲೆ ಫಿನಿಶ್ ಅಧ್ಯಕ್ಷರೇ, ಯಾಕೆ ಬೇಡ ನಮ್ಮ ಬಸನಗೌಡರಿಗೆ ಒಂದ್ ನಿಮಿಷ ಅಧ್ಯಕ್ಷರೇ, ಬಸನಗೌಡರಿಗೆ ಗೊತ್ತು ಕೃಷ್ಣಾ ನದಿ ಒಂದ್ ಮಿನಿಟ್ ಮುಗಿಸ್ಬಿಟ್ಟು ಒಂದೇ ನಿಮಿಷ ದೊಡ್ಡ ನದಿ. ನಿಮಗೆ ಸಪೋರ್ಟ್ ಆಗಿ ಹೇಳ್ತೀನಿ, 22ನೇ ತಾರೀಕು DCM ಅವರು ಚೆನ್ನೈಗೆ ಹೋಗ್ತಾ ಇದ್ದಾರೆ. ಅವತ್ತು ಅದು ಅವರು ಮಾಡಕ್ಕಾಗಲ್ಲ. ಕೃಷ್ಣಾ ಕಣಿವೆ ಬಗ್ಗೆ ಅಧ್ಯಕ್ಷರೇ 22ನೇ ದಯಮಾಡಿ ಹೇಳಿ. ಅದು ಕೃಷ್ಣಾ ವಾಟರ್ ಟ್ರಿಬ್ಯುನಲ್ 2 ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ಅವಾರ್ಡ್ ಮಾಡಿ ಸುಮಾರು 11 ವರ್ಷ ಆಯಿತು, 13 ವರ್ಷ ಆಯಿತು.